ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಬುದ್ಧಿವಂತ ಯಾತ್ರಿಕ ಅಂತ. ಕರುನಾಡಿನಲ್ಲಿ ವಾಸಿಸುತ್ತಿದ್ದ ಓರ್ವ ಬಡವನಿಗೆ ಸಂಪೂರ್ಣ ಕರುನಾಡನ್ನು ಸುತ್ತಿ ಪ್ರವಾಸ ಮಾಡುವ ಬಯಕೆಯಾಗಿತ್ತು. ಆದರೆ ವಾಹನದಲ್ಲಿ ಪ್ರಯಾಣ ಮಾಡಲು ಅವನ ಬಳಿ ಹಣವಿಲ್ಲದಿದ್ದರೂ ಕಾರಣ ಕಾಲ್ನಡಿಗೆಯಲ್ಲೇ ಪ್ರಯಾಣ ಪ್ರಾರಂಭಿಸಿದ. ಪ್ರಯಾಣದ ದಿನಗಳಲ್ಲಿ ಹಸಿವಾದಾಗ ಯಾವುದಾದರೂ ಮನೆಯಲ್ಲಿ ಆಹಾರ ಬೇಡಿ ತಿನ್ನುತ್ತಿದ್ದ. ರಾತ್ರಿಯಾದಾಗ ಯಾವುದಾದರೂ ಮನೆಯಲ್ಲಿ ಜಗಲಿ, ದೇವಾಲಯ ಅಥವಾ ಮರದ ಬುಡದಲ್ಲಿ ಮಲಗುತ್ತಿದ್ದ. ಹೀಗೆ ಅನೇಕ ಸುಂದರ ಪ್ರದೇಶಗಳನ್ನು ಸಂತೋಷದಿಂದ ಕಣ್ತುಂಬ ನೋಡುತ್ತಾ ಸಾಗಿದ. ಒಂದಿನ ಒಂದು ಹಳ್ಳಿ ಬಂದಾಗ ಕತ್ತಲೆಯಾಯಿತು. ಅಲ್ಲಿಂದ ಒಂದು ಮನೆಗೆ ಹೋಗಿ, ತಾಯಿ, ನಾನೊಬ್ಬ ಬಡ ಪ್ರಯಾಣಿಕ, ಈ ಒಂದು ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಲು ಅವಕಾಶ ಕೊಡಿ ಎಂದು ವಿನಂತಿಸಿದ. ಆದರೆ ಆ ಮನೆಯ ಒಡತಿ ಆತನಿಗೆ ಆಶ್ರಯ ಕೊಡಲು ನಿರಾಕರಿಸಿದಳು. ಆಗ ಆತನು ಮನೆಯ ಜಗಲಿಯಲ್ಲಾದರೂ ಮಲಗಲು ಅವಕಾಶ ಮಾಡಿಕೊಡಿ ಎಂದು ಬೇಡಿದ. ಆಗಲೂ ಆಕೆ ಸಾಧ್ಯವಿಲ್ಲವೆಂದಳು. ಆ ಸಮಯದಲ್ಲಿ ಸಣ್ಣದಾಗಿ ಮಳೆ ಪ್ರಾರಂಭವಾಯಿತು. ಚಳಿಯೂ ಗಾಳಿಯೂ ಬೀಸತೊಡಗಿತು. ಸುತ್ತಮುತ್ತ ಬೇರೆ ಯಾವ ಮನೆಯೂ ಹಾಳು ಮಂಟಪವೂ ಆತನಿಗೆ ಕಾಣಲಿಲ್ಲ. ಆಗ ಆತನು ತನ್ನ ಬಳಿಯಿದ್ದ ಚಿಕ್ಕ ಚಾಕುವನ್ನು ತೆಗೆದು, ಈಗ ಜಟ್ಟಿರಾಮನಿದ್ದರೆ ಏನು ಮಾಡುತ್ತಿದ್ದ ಗೊತ್ತಾ ಎಂದು ಸ್ವಲ್ಪ ಗಟ್ಟಿ ಸ್ವರದಲ್ಲಿ ಹೇಳಿದ. ಜಟ್ಟಿರಾಮನ ಆ ನಾಡಿನಲ್ಲಿ ಕುಖ್ಯಾತ ಕೊಲೆಗಾರ ಮತ್ತು ಡಕಾಯಿತ. ಅವನು ಬಗ್ಗೆ ನಾಡಿನಾದ್ಯಂತ ಅನೇಕ ರೋಚಕ ಕಥೆಗಳು ಹುಟ್ಟಿಕೊಂಡಿದ್ದವು. ಜಟ್ಟಿರಾಮನ ಹೆಸರು ಕೇಳಿದ ಕ್ಷಣ ಆ ಮನೆಯೊಡತಿ ಹೆದರಿ ಕೂಡಲೇ ಯಾತ್ರಿಕನಿಗೆ ಒಳಗೆ ಬಂದು ವಿಶ್ರಮಿಸಲು ಹೇಳಿದಳು. ಮನೆಯೊಳಗೆ ಬಂದ ಯಾತ್ರಿಕನಿಗೆ ಪಕ್ವಾನ್ ತಯಾರಾಗುತ್ತಿರುವ ಪರಿಮಳ ಮೂಗಿಗೆ ಬಡಿಯಿತು. ಅದಕ್ಕೆ ತಾಯಿ, ನನಗೆ ಹಸಿವಾಗುತ್ತಿದೆ, ತಿನ್ನಲು ಆಹಾರ ಕೊಡಿ ಎಂದು ವಿನಯದಿಂದ ಕೇಳಿದ. ಅಸಮಾಧಾನಗೊಂಡಿದ್ದ ಯಜಮಾನಿ, ನಿನಗೆ ನಾನೇನು ಆಹಾರ ಕೊಡುವುದಿಲ್ಲ ಎಂದು ಕೋಪದಿಂದ ಹೇಳಿದಳು. ಆಗ ಯಾತ್ರಿಕ ಪುನಃ ತನ್ನ ಚಾಕು ತೆಗೆದು, ಜಟ್ಟಿರಾಮನಿದ್ದರೆ ಈಗ ಏನು ಮಾಡುತ್ತಿದ್ದ ಗೊತ್ತಾ ಎಂದು ಕೂಡಲೇ ಯಜಮಾನಿ ಆತನಿಗೆ ಬಿಸಿ ಬಿಸಿಯಾದ ರುಚಿಯಾದ ಆಹಾರವನ್ನು ಕೊಟ್ಟಳು. ಹೊಟ್ಟೆ ತುಂಬ ಊಟ ಮಾಡಿ ಯಾತ್ರಿಕ ಮಲಗಲು ಆನಿಯಾದ. ಆಗ ಯಜಮಾನಿ, ಜಟ್ಟಿರಾಮನಿದ್ದರೆ ಏನು ಮಾಡುತ್ತಿದ್ದ, ಅವನು ನಿನಗೆ ಗೊತ್ತಾ ಎಂದು ಕುತೂಹಲದಿಂದ ಕೇಳಿದಳು. ಆದರೆ ಆತನು ಏನೂ ಹೇಳದೆ ಸುಮ್ಮನೆ ನಿದ್ರಿಸಿದ. ಸರಿ, ಬೆಳಗಾಯಿತು. ಬೆಳಿಗ್ಗೆ ಎದ್ದು ಮುಂದೆ ಪ್ರಯಾಣ ಮಾಡಲು ಯಾತ್ರಿಕ ತಯಾರಾದ. ಯಜಮಾನಿಗೆ ಒಳ್ಳೆಯ ಊಟ ಹಾಗೂ ಆಶ್ರಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳಿದ. ಆಗ ಪುನಃ ಜಟ್ಟಿರಾಮನಿದ್ದರೆ ಏನು ಮಾಡುತ್ತಿದ್ದ ಎಂದು ಯಜಮಾನಿ ಯಾತ್ರಿಕನನ್ನು ಕೇಳಿದಳು. ಆಗ ಯಾತ್ರಿಕ ನಗುತ್ತಾ, ಜಟ್ಟಿರಾಮನ ಏನು ಮಾಡುತ್ತಿದ್ದನೋ ನನಗೇನು ಗೊತ್ತು, ಆದರೆ ಅವನ ಹೆಸರು ಹೇಳಿದರಿಂದ ನನಗೆ ರಾತ್ರಿ ಆರಾಮಾಗಿ ಕಳೆಯಲು ಸಾಧ್ಯವಾಯಿತು. ಇಲ್ಲದಿದ್ದರೆ ರಾತ್ರಿ ಮಳೆಯಲ್ಲೇ ನೆನೆದು ಚಳಿಯಲ್ಲಿ ನಡುಗುತ್ತಾ ಹಸುವಿನಿಂದ ಕಳೆಯಬೇಕಾಗುತ್ತಿತ್ತು. ಅವನ ಹೆಸರು ದೆಸೆಯಿಂದ ನೀನು ನೀಡಿದ ಆತಿಥ್ಯಕ್ಕೆ ಅನಂತ ಧನ್ಯವಾದಗಳು ತಾಯಿ ಎಂದು ಹೇಳಿ ಅಲ್ಲಿಂದ ಪಯಣ ಮುಂದುವರಿಸಿದ. ಸ್ನೇಹಿತರೆ, ಕತೆ ಇದಾಗಿತ್ತು. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಕತೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಮತ್ತೆ ಒಳ್ಳೆಯ ಕತೆಗಳ ಮುಖಾಂತರ ಸಿಗೋಣ. ಧನ್ಯವಾದಗಳು.